ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದ ಜನ ನೀರಿಗಾಗಿ ಪರದಾಡ್ತಾ ಇದ್ರು. ಆದ್ರೆ ಈ ಊರಿಗೆ ಮೈಸೂರಿನ ಸಾಯಿ ರಾಜರಾಜೇಶ್ವರಿ ಅಮ್ಮ ಭಗೀರಥರಾಗಿದ್ದಾರೆ. ಗ್ರಾಮದಲ್ಲಿ 90 ಬೋರ್ವೆಲ್ಗಳಿದ್ದರೂ ಅಂತರ್ಜಲ ಕುಸಿತದಿಂದ ಜಲಮೂಲಗಳು ಬತ್ತಿ ಹೋಗಿವೆ. 15,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೊಡ್ಡ ಗ್ರಾಮ ಮಾಶಾಳ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಹನಿ ನೀರಿಗಾಗಿ ಪರದಾಡ್ತಾ ಇರುವ ಮಾಶಾಳ ಜನರ ನೆರವಿಗೆ ಮೈಸೂರಿನ ಸಾಯಿ ರಾಜರಾಜೇಶ್ವರಿ ಟ್ರಸ್ಟ್ನವರು ಧಾವಿಸಿದ್ದಾರೆ. ದೂರದ ಅಫಜಲ್ಪುರ ತಾಲೂಕಿನ ಮಾಶಾಳಕ್ಕೆ ಆಗಮಿಸಿ ಜನರ ನೀರಿನ ಬವಣೆ ಕಣ್ಣಾರೆ ಕಂಡ ಟ್ರಸ್ಟ್ ಸದಸ್ಯರು ಅಮ್ಮನವರ ಆದೇಶದಂತೆ ನಿತ್ಯ 10 ಟ್ಯಾಂಕರ್ ನೀರು ಸರಬರಾಜು ಮಾಡುತ್ತಿದ್ದಾರೆ. ಹನಿ ನೀರಿಗಾಗಿ ಪರಿತಪಿಸುವ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ನೀರು ಕೊಟ್ಟ ರಾಜರಾಜೇಶ್ವರಿ ಅಮ್ಮನವರನ್ನ ಮಾಶಾಳ ಗ್ರಾಮಸ್ಥರು ಕೊಂಡಾಡ್ತಿದ್ದಾರೆ. ಕಿಲೂರು ಕಲಬುರಗಿ ಜಿಲ್ಲೆ ಈ ಬಾರಿ ಬರದಿಂದ ಕಂಗೆಟ್ಟು ಹೋಗಿದೆ. ಇಲ್ಲಿರುವಂತಹ ಹಳ್ಳ ಕೊಳ್ಳಗಳು, ನದಿ ತೊರೆಗಳು ಸಂಪೂರ್ಣ ಬತ್ತಿ ಹೋಗಿವೆ. ಜಲ ಮೂಲವೇ ಬತ್ತಿ ಹೋಗಿರುವ ಕಾರಣ ಜನ ಮತ್ತು ಜಾನುವಾರುಗಳು ಹನಿ ನೀರಿಗಾಗಿಯೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯ 10 ಗ್ರಾಮಗಳ ಜನ ಕುಡಿಯುವ ನೀರಿಗಾಗಿ ಅಕ್ಷರಶಃ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಅಫಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮವು ಕೂಡ ಒಂದು. ಮಾಶಾಳ ಗ್ರಾಮದಲ್ಲಿ 90ಕ್ಕೂ ಹೆಚ್ಚು ಬೋರ್ವೆಲ್ಗಳು ಪಂಚಾಯಿತಿ ವತಿಯಿಂದ ತೋಡಿಸಲಾಗಿರುವಂಥದ್ದು. ಆದರೆ ಬಹುತೇಕ ಬೋರ್ವೆಲ್ಗಳು ಸಂಪೂರ್ಣ ಬತ್ತಿ ಹೋಗಿದ್ದಾವೆ. ಹಾಗಾಗಿ ಜನ ಹನಿ ನೀರಿಗಾಗಿಯೂ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಜನರ ಪರದಾಟವನ್ನು ಅರಿತುಕೊಂಡು ದೂರದ ಮೈಸೂರಿನಲ್ಲಿರುವಂತಹ ಸಾಯಿ ರಾಜರಾಜೇಶ್ವರಿ ಟ್ರಸ್ಟ್ನವರು ಈ ಮಾಶಾಳ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಟ್ಯಾಂಕರ್ ಮೂಲಕ ಇಲ್ಲಿ ಅಫಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದ ಸುತ್ತಮುತ್ತ ಎಲ್ಲೆಲ್ಲಿ ವಾಟರ್ ಸೋರ್ಸ್ ಇದೆಯೋ ಅಲ್ಲಿಂದ ನೀರು ತಂದು ಈ ಗ್ರಾಮಸ್ಥರಿಗೆ ನೀರನ್ನು ಕುಡಿಸುವಂತಹ ಕೆಲಸ ಸಾಯಿ ರಾಜರಾಜೇಶ್ವರಿ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ. ನೋಡ್ಬೋದು, ಈ ವಾಟರ್ ಟ್ಯಾಂಕ್ ಬಂದು ನಿಂತು ಇಲ್ಲಿರುವಂತಹ ಒಂದು ಟ್ಯಾಂಕ್ಗೆ ನೀರನ್ನು ಡಂಪ್ ಮಾಡ್ತಾರೆ. ಗ್ರಾಮಸ್ಥರು ಎಲ್ಲರೂ ಬಂದು ಈ ರೀತಿ ನಲ್ಲಿಗಳ ಮೂಲಕ ಈ ನೀರನ್ನು ಅವರು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿ ನೀರು ಪಡೆಯುವುದಕ್ಕಾಗಿ ನುಗ್ಗುಲನ್ನು ನೋಡ್ತಾ ಇದ್ದೀವಿ. ಒಂದು ಟ್ಯಾಂಕರ್ ಬಂದರೆ ಸಾಕು, ಗಲ್ಲಿಗಳಿರುವಂತಹ ಜನ ಓಡಿ ಬರ್ತಾರೆ ನೀರನ್ನು ತುಂಬಿಸ್ಕೊಳ್ಳೋಕ್ಕೆ. ನೀರು ಜೀವ ಜಲ, ನೀರಿನ ವ್ಯವಸ್ಥೆ ಇಲ್ಲಿಲ್ಲ. ಭೀಮಾ ನದಿಗೆ ಹೊಂದಿಕೊಂಡಂತೆ ಗ್ರಾಮ ಇದ್ರೂ ಕೂಡ ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಈ ಗ್ರಾಮಗಳಲ್ಲಿರುವಂತಹ ಬೋರ್ವೆಲ್ಗಳು, ಬಾವಿಗಳು ಕೂಡ ಬಹುತೇಕ ಬತ್ತಿ ಹೋಗಿದ್ದಾವೆ. ಹಾಗಾಗಿ ಹನಿ ನೀರಿಗೂ ಕೂಡ ಈ ಜನ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಜನರ ಸಂಕಷ್ಟ ಅರಿತುಕೊಂಡು ದೂರದ ಮೈಸೂರಿನಿಂದ ಇಲ್ಲಿಗೆ ಬಂದು ಇಲ್ಲಿರುವಂಥವರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಇದು ಪ್ರತಿದಿನವೂ ಕೂಡ 10 ಟ್ಯಾಂಕರ್ನಷ್ಟು ನೀರು ಈ ಗ್ರಾಮಕ್ಕೆ ಸಾಯಿ ರಾಜರಾಜೇಶ್ವರಿ ಟ್ರಸ್ಟ್ ವತಿಯಿಂದ ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ಇದು ಇನ್ನೂ 10-15 ದಿನಗಳ ಕಾಲ, ಅಂದರೆ ಮಳೆ ಆಗುವವರೆಗೂ ಕನಿಷ್ಠ ನಿರಂತರವಾಗಿ ಮುಂದುವರಿಸುವ ಸಂಕಲ್ಪ ಆ ಟ್ರಸ್ಟ್ನವರು ಹೊಂದಿದ್ದಾರೆ. ಹಾಗಾದ್ರೆ ಈ ಮಾಶಾಳ ಗ್ರಾಮದ ಜನ ಏನು ಹೇಳ್ತಾರೆ ಈ ಬಗ್ಗೆ ಅನ್ನುವಂಥದ್ದನ್ನು ಕೇಳೋಣ. ಈ ಮೈಸೂರಿನವರು ರಾಜರಾಜೇಶ್ವರಿ ಟ್ರಸ್ಟ್ನವರು, ಸಾಯಿ ರಾಜರಾಜೇಶ್ವರಿ ಟ್ರಸ್ಟ್ನವರು ಮೈಸೂರದವ್ರು. ನಿಮ್ಮೂರಿನ ಜನರಿಗೆ ಇಲ್ಲಿ ನೀರು ಕೊಡ್ಲಕತ್ತಾರ, ಖುಷಿ ಆಯ್ತಾ? ಅವ್ರು ಪುಣ್ಯ ಮಾಡ್ಯಾರಿ, ನೀರು ಹಾಕಬೇಕು, ಅನ್ನ ಹಾಕ್ಬೇಕತ್ತ. ಹಾಕಿ ಹೋಗ್ಯಾರಿ. ಹಚ್ಚಲ್ಗತ್ತದ್ರಿ. ತೊಗೊಂಡಿದೇವ್ರಿ. ಇವತ್ತಿಗೆ 3 ದಿನ ಆಯ್ತು. 3 ಟ್ಯಾಂಕರ್ ಬಂದಾವ್ರಿ. ಮನುಷ್ಯಾಗ 5 ಕೂಡ 6 ಕೂಡ ತೊಗೊಂಡಿದೇವ್ರಿ. ಕೊಟ್ಟಿದ್ದಿಲ್ಲ ಅಂದ್ರೆ ಭಾಳ ಸಮಸ್ಯೆ ಆಯ್ತು. ಸಂತೋಷ ಒಂದ್ರ ಕಳ್ ಥಂಡಗೆ ಆಗ್ಯಾದ್ರಿ. ಈಗ ಭಾಳ ಹೈರಾಣ ಇತ್ರಿ. ತಿಳಿದ್ರಿ. ಅದು ಪುಸ್ತಕ ಮೇಲೆ ನಾವ್ರ ಸಾಲಿ ಕಲ್ತಿಲ್ರಿ. ಇದೇ ಊರಾಗ ಹುಟ್ಟಿದೇವ್ರಿ. ಇದೇ ಚೌಡಮ್ಮನ ಪೋಳ್ಯಾಗ ಬಿದ್ದಿದೇವ್ರಿ. ನಮಗೆ ಮಾತು ಬರಲಾಗತ್ತಾವ. ಈ ರೀತಿಯಾಗಿ ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಇಂಥ ಮಾತಾ ರಾಜರಾಜೇಶ್ವರಿ ಅಮ್ಮನವ್ರದ್ದು ಒಂದು ಸಂದೇಶ ಏನಪ್ಪ ಅಂತಂದರೆ, ಯಾರೂ ಕೂಡ ಏನಪ್ಪ ಅಂತಂದರೆ ಇದು ಪ್ರಚಾರಕ್ಕಾಗಲ್ಲ, ಮತ್ತೊಬ್ರಿಗೆ ಹೇಳ್ತಕ್ಕಂಥದ್ದಲ್ಲ. ಆದರೆ ಈ ಸುದ್ದಿಗಳು ವಾಹಿನಿ ತಮ್ಮ ಮುಖಾಂತರ ಏನಪ್ಪ ಅಂತಂದ್ರೆ ಜನರಿಗೆ ಗೊತ್ತಾಯ್ತಂದ್ರೆ ಉಳ್ಳವರು ಇಲ್ದವ್ರಿಗೆ ಏನಪ್ಪ ಅಂತಂದ್ರೆ ಕೊಡಲಿಕ್ಕೆ ಮುಂದೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಾಹಿನಿ ಮುಖಾಂತರ ಅವ್ರು ಏನಪ್ಪ ಅಂತಂದ್ರೆ ಕಳಕಳಿಯಿಂದ ತಮ್ಮೆಲ್ಲರಿಗೆ ಕೇಳ್ಕೊತಾ ಇದ್ದಾರೆ ಸರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಮಾಶಾಳದಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.